ಎಲ್ಲರಿಗೂ ನಮಸ್ಕಾರ. ಯುವ ಬರಹಗಾರ್ತಿ ಚಾನಲ್ಗೆ ಸ್ವಾಗತ. ಹಾಗಾದರೆ ನೀವು ಜೀವನದಲ್ಲಿ ಗೆಲುವು ಸಾಧಿಸಬೇಕಾ? ಯಶಸ್ಸು ನಿಮ್ಮದಾಗಬೇಕೆಂದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಏಕೆಂದರೆ ಇಲ್ಲಿ ಅರ್ಜುನನು ತನ್ನ ಏಕಾಗ್ರತೆಯಿಂದ ಹೇಗೆ ಗೆಲುವು ಸಾಧಿಸಿದನು ಎಂಬುದನ್ನು ವಿವರಿಸಲಾಗಿದೆ. ಒಮ್ಮೆ ಹಸ್ತಿನಾಪುರದಲ್ಲಿ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಯುದ್ಧ ಕಲೆಗಳನ್ನು ಬೋಧಿಸುತ್ತಿದ್ದರು. ಅವರ ಶಿಷ್ಯರಲ್ಲಿ ಅರ್ಜುನನು ಅತ್ಯಂತ ಶ್ರದ್ಧಾವಂತ ಮತ್ತು ಪರಿಶ್ರಮಿಯಾಗಿದ್ದನು. ಅವನು ಪ್ರತಿಭಾವಂತನಾಗಿದ್ದರೂ ತನ್ನ ಪ್ರತಿಭೆಯ ಮೇಲೆ ಮಾತ್ರ ಅವಲಂಬಿಸದೆ ಪ್ರತಿದಿನ ಕಠಿಣ ಅಭ್ಯಾಸವನ್ನು ಮಾಡುತ್ತಿದ್ದನು. ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಿಷ್ಯರನ್ನು ಏಕಾಗ್ರತೆಯನ್ನು ಪರೀಕ್ಷಿಸುವ ಸಲುವಾಗಿ ಒಂದು ಪರೀಕ್ಷೆಯನ್ನು ನಡೆಸುತ್ತಾರೆ. ಎತ್ತರದ ಮರದ ಕೊಂಬೆಯ ಮೇಲೆ ಮರದಿಂದ ಮಾಡಿದ ಪಕ್ಷಿಯನ್ನು ಕಟ್ಟುತ್ತಾರೆ. ಎಲ್ಲ ರಾಜಕುಮಾರರನ್ನು ಒಬ್ಬೊಬ್ಬರಾಗಿ ಕರೆದು ಬಿಲ್ಲು ಬಾಣ ಹಿಡಿದು ಆ ಪಕ್ಷಿಯ ಕಣ್ಣಿಗೆ ಗುರಿ ಇಡುವಂತೆ ಹೇಳುತ್ತಾರೆ. ಮೊದಲು ಯುಧಿಷ್ಠಿರನು ಬರುತ್ತಾನೆ. ದ್ರೋಣಾಚಾರ್ಯರು ಕೇಳುತ್ತಾರೆ, ಇದರಲ್ಲಿ ನಿನಗೆ ಏನು ಕಾಣಿಸುತ್ತಿದೆ ಎಂದು. ಅವನು ಉತ್ತರಿಸುತ್ತಾನೆ, ಗುರುಗಳೇ, ಮರ ಕಾಣಿಸುತ್ತಿದೆ, ಕೊಂಬೆ ಕಾಣಿಸುತ್ತಿದ್ದಾವೆ, ಪಕ್ಷಿ ಕಾಣಿಸುತ್ತಿದೆ ಎಂದು. ಆವಾಗ ದ್ರೋಣಾಚಾರ್ಯರು ಹೇಳುತ್ತಾರೆ, ನೀನು ಹಿಂದು ಹೋಗು ಎಂದು. ನಂತರ ಭೀಮ, ದುರ್ಯೋಧನ ಮತ್ತು ಇತರ ರಾಜಕುಮಾರರು ಬರುತ್ತಾರೆ. ಅವರು ಮರ, ಕೊಂಬೆ, ಪಕ್ಷಿ ಮತ್ತು ಸುತ್ತಮುತ್ತಲಿನ ಎಲ್ಲವನ್ನು ನೋಡುತ್ತಿರುವುದಾಗಿ ಹೇಳುತ್ತಾರೆ. ಯಾರಿಗೂ ಬಾಣ ಬಿಡಲು ದ್ರೋಣಾಚಾರ್ಯರು ಅವಕಾಶವನ್ನು ನೀಡುವುದಿಲ್ಲ. ಕೊನೆಯದಾಗಿ ಅರ್ಜುನನ ಸರದಿ ಬರುತ್ತದೆ. ದ್ರೋಣಾಚಾರ್ಯರು ಮತ್ತೆ ಅರ್ಜುನನನ್ನು ಕೇಳುತ್ತಾರೆ, ಅರ್ಜುನ, ನಿನಗೆ ಏನು ಕಾಣುತ್ತಿದೆ ಎಂದು. ಅರ್ಜುನ ಶಾಂತವಾಗಿ ಉತ್ತರಿಸುತ್ತಾನೆ, ಗುರುಗಳೇ, ನನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದು. ಆವಾಗ ದ್ರೋಣಾಚಾರ್ಯರು ಮತ್ತೆ ಕೇಳುತ್ತಾರೆ, ಪಕ್ಷಿಯ ದೇಹ ಕಾಣಿಸುತ್ತಿಲ್ಲವೇ? ಇಲ್ಲ ಗುರುಗಳೇ. ಮರ ಕಾಣಿಸುತ್ತಿಲ್ಲವೇ? ಇಲ್ಲ ಗುರುಗಳೇ. ಹಾಗಾದರೆ ಏನು ಕಾಣುತ್ತಿದೆ? ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಗುರುಗಳೇ ಎಂದು ಅರ್ಜುನನು ಉತ್ತರಿಸುತ್ತಾನೆ. ಆವಾಗ ದ್ರೋಣಾಚಾರ್ಯರು ಸಂತೋಷದಿಂದ, ಈಗ ನೀನು ಬಾಣ ಬಿಡು ಎಂದು ಅರ್ಜುನನಿಗೆ ಹೇಳುತ್ತಾರೆ. ಅರ್ಜುನನು ಬಿಟ್ಟ ಬಾಣ ನೇರವಾಗಿ ಪಕ್ಷಿಯ ಕಣ್ಣಿಗೆ ಹೋಗಿ ತಗುಲುತ್ತದೆ. ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಆಗ ದ್ರೋಣಾಚಾರ್ಯರು ಹೇಳುತ್ತಾರೆ, ಯಶಸ್ಸು ಪಡೆಯಬೇಕಾದರೆ ಗುರಿಯ ಮೇಲೆ ಮಾತ್ರ ಗಮನ ಇರಬೇಕು. ಸುತ್ತಮುತ್ತಲಿನ ವಿಷಯಗಳು ಮನಸ್ಸನ್ನು ವಿಚಲಿತಗೊಳಿಸಬಾರದು ಎಂದು ಹೇಳುತ್ತಾರೆ. ಈ ಒಂದು ಪಾಠ ಅರ್ಜುನನ ಜೀವನವನ್ನು ಬದಲಿಸುತ್ತದೆ. ನಂತರದ ದಿನಗಳಲ್ಲಿ ಅವನು ಹಗಲು ರಾತ್ರಿ ಅಭ್ಯಾಸ ಮಾಡುತ್ತಾನೆ. ಒಂದು ದಿನ ರಾತ್ರಿ ದೀಪ ಆರಿ ಹೋಗುತ್ತದೆ. ಕೈಯಿಂದ ಆಹಾರ ತಿನ್ನಲು ಸಾಧ್ಯವಾಗುವುದಿಲ್ಲ. ಅದನ್ನು ಗಮನಿಸಿದ ಅರ್ಜುನ, ಕತ್ತಲೆಯಲ್ಲಿಯೂ ಸಹ ಅಭ್ಯಾಸ ಮಾಡಿದರೆ ಯುದ್ಧದಲ್ಲಿ ಗೆಲ್ಲಬಹುದು ಎಂದು ಯೋಚನೆ ಮಾಡಿ ರಾತ್ರಿ ಸಮಯದಲ್ಲಿಯೂ ಬಿಲ್ಲು ಬಾಣದ ಅಭ್ಯಾಸವನ್ನು ಆರಂಭಿಸುತ್ತಾನೆ. ಅವನ ಪರಿಶ್ರಮ, ಶಿಸ್ತು ಮತ್ತು ಏಕಾಗ್ರತೆಯ ಫಲವಾಗಿ ಅವನು ಜಗತ್ತಿನ ಶ್ರೇಷ್ಠ ಧನುರ್ಧನಾಗುತ್ತಾನೆ. ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ನೋಡಿ ಮನಸ್ಸು ಕುಗ್ಗಿಸುತ್ತಾನೆ. ಆಗ ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ಅವನಿಗೆ ಧೈರ್ಯ ತುಂಬುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಜುನನಿಗೆ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಜಯ ಖಂಡಿತ ಸಿಕ್ಕೇ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಈ ಉಪದೇಶದಿಂದ ಅರ್ಜುನನ ಮನಸ್ಸಿನಲ್ಲಿ ಮತ್ತೆ ಆತ್ಮವಿಶ್ವಾಸ ಮೂಡುತ್ತದೆ. ಅವನು ತನ್ನ ಕರ್ತವ್ಯವನ್ನು ನೆರವೇರಿಸಿ ಧರ್ಮಕ್ಕಾಗಿ ಹೋರಾಡುತ್ತಾನೆ.